ನಮಸ್ತೆ ಸೆಜಿಟೇರಿಯಸ್ ಧನುಸು ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಕೆಲವು ವಿಚಾರಗಳನ್ನ ನೀವು ರೆಪ್ರೆಸೆಂಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಅಪ್ಪರ್ ಬಾಡಿ ಲೋವರ್ ಬಾಡಿ ಎರಡು ಸ್ವಲ್ಪ ವೇರಿಯೇಷನ್ ಅಲ್ಲಿ ಇದೆ ಅಂತ ನಿಮ್ಗನ್ಸುತ್ತೆ. ಅದನ್ನ ಧ್ಯಾನದ ಮುಖೇನ ಅಥವಾ ಯೋಗದ ಮುಖೇನ ಕಂಟ್ರೋಲಿಗೆ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಓವರ್ ಟೇಕ್ ಮಾಡಕ್ ಹೋಗಿ ಗಾಡಿಲಿ ಸಮಸ್ಯೆ ಆಗತ್ತೆ, ಸ್ವಲ್ಪ ಹೆಚ್ಚಿನ ಅಗತ್ಯನ ವಹಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಗುರುಗಳ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ಅನುಕೂಲ ಆಗಿದೆ. ಗುರುವಿನ ಸ್ಥಾನಕ್ಕೆ ನೀವು ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ನೀವೊಬ್ಬ ಗುರುವಾಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಏನ್ ಕೆಲಸ ಮಾಡ್ತಿದ್ದೀರಾ ಅಂತ ಗೊತ್ತಿಲ್ಲ ನನಗೆ. ಮೇ ಬಿ 90% ನೀವು ಸ್ಟೂಡೆಂಟ್ ಅನ್ನೋದಕ್ಕಿಂತ ಸ್ಟೂಡೆಂಟ್ ಇರಬಹುದು. ಮೇ ಬಿ ಗುರುವಿನ ಸ್ಥಾನದಲ್ಲಿ ಇರುವಂತ ಟೀಚರ್ ವೃತ್ತಿನ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಸೊ ಯಾವುದೇ ಒಂದು ಸಮಸ್ಯೆ ಬಂದ್ರು, ಎಂಥದ್ದೇ ಕ್ರಿಟಿಕಲ್ ಸನ್ನಿವೇಶ ಬಂದ್ರು ನಿಮ್ಮ ವಾಸ್ತವನ ನೀವು ಬಿಟ್ಕೊಡೋದಿಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ಯಾವಾಗ್ಲೂ ಒಳ್ಳೆ ಸಮಯಕ್ಕೋಸ್ಕರ ಕಾಯ್ತಾ ಇರೋದ್ಕಿಂತ ಇರೋ ಸಮಯನ ಒಳ್ಳೇದ್ ಮಾಡ್ಕೊಂಡ್ರೆ ಬೆಟರು. ಹೆಚ್ಚಿನ ಸಕ್ಸಸ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಕೆರಿಯರ್ ಅಲ್ಲಿ ಹೆಚ್ಚಿನ ಸಕ್ಸಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಕಡೆಯಿಂದ ಹೆಚ್ಚಿನ ಸಪೋರ್ಟ್ ಸಿಗತ್ತೆ ಅನ್ನುವಂಥ ಫ್ಯಾಮಿಲಿ ಕಡೆಯಿಂದ ಸಿಗುವಂಥ ಸಪೋರ್ಟನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತೆ ಫ್ಯಾಮಿಲಿ ಸೆಕ್ಯೂರ್ ಆಗಿರೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ಈ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತಗೊಂಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ವಿಷಕಾರಿ ಆತಂಕಕಾರಿ ವಿಚಾರಗಳು ಕೂಡ ಭೂಮಿ ಮೇಲೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಈ ಗ್ರಹಣದಲ್ಲಿ ಒಂದಷ್ಟು ಏರ್ ಪೊಲ್ಯೂಷನ್ ಅಂದ್ರೆ ಗಾಳಿಯಿಂದ ಸೋಂಕು, ಬ್ಯಾಕ್ಟೀರಿಯಾ ಈ ತರದ್ದು ಒಂದಷ್ಟು ತೊಂದರೆಗಳು ಬರುತ್ತೆ. ನೀರಿನಿಂದ ಮತ್ತೆ ಗಾಳಿಯಿಂದ ಒಂದಷ್ಟು ಸಮಸ್ಯೆಗಳಾಗತ್ತೆ. ಇದಕ್ಕೆ ಮನೆಮದ್ದು ಔಷಧಿಯಾಗಿ ನಿಲ್ಲುತ್ತೆ, ಹಾಕೊಳ್ಳಿ, ಮನೆಮದ್ದನ್ನ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮೂಡ್ ಸ್ವಿಂಗ್ಸ್ ಇಂದ ಹೊರಗೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. 8th ಹೌಸ್ ಮೇಜರ್ ಚೇಂಜ್ ನಿಮ್ ಜೀವನದಲ್ಲಿ ಬರೋದ್ರಲ್ಲಿ ಇದೆ. ನಿಮ್ಮ ಪರ್ಸನಲ್ ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ. ಸಾಕಷ್ಟು ರಹಸ್ಯಗಳು ನಿಮ್ಮ ಜೀವನದಲ್ಲಿ ಏನ್ ಗೊತ್ತಾಗ್ತಿರ್ಲಿಲ್ಲ, ಅರ್ಥ ಆಗ್ತಿರ್ಲಿಲ್ಲ, ಇನ್ಮೇಲೆ ಅರ್ಥ ಆಗತ್ತೆ ಅನ್ನುವಂಥದ್ದು ಇದೆ. ಒಂದು ಫಿನಿಕ್ಸ್ ತರ ಮತ್ತೆ ರೀಬರ್ತ್ ಆಗುತ್ತೆ ನಿಮ್ಮ ಲೈಫ್ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಸಮಸ್ಯೆ ಬಂದಾಗ ಆಂಗ್ಸಿಟಿ ಮಾಡ್ಕೊಳ್ಬೇಡಿ, ಕೋಪ ಮಾಡ್ಕೊಳ್ಬೇಡಿ. ಸಾಕಷ್ಟು ಸಮಸ್ಯೆಗಳ ಇದೆ, ನಾನು ಹೇಗೆ ಬರೋದು ಹೊರಗೆ ಅಂತ ಚಿಂತೆ ಮಾಡಬೇಡಿ. ಸೊ ನೀವು ಅನ್ಕೊಂಡಂಗೆ ಏನು ಕೆಡಕಾಗೋದಿಲ್ಲ, ಬಟ್ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಬಿಸ್ನೆಸ್ ವಿಚಾರದಲ್ಲಿ ಫಸ್ಟ್ ಆಳವಾಗಿ ನಿಲ್ಲಿ, ಗಟ್ಟಿಯಾಗಿ ನಿಲ್ಲಿ, ಆಮೇಲೆ ಲಾಭದ ಬಗ್ಗೆ ಯೋಚನೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇನ್ನ ಹೆಚ್ಚಿನ ಒಂದು ಸಹಾಯನ ಬೇರೆಯವರಿಗೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಸಿಂಹರಾಶಿಯವರು ಕೂಡ ಮತ್ತೆ ಕನ್ಯಾ ರಾಶಿಯವರು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಏನೋ ಒಂದು ಚಾನ್ಸ್ ತಗೊಂಡು ಸಾಕಷ್ಟು ಬದಲಾವಣೆನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಸುಮ್ನೆ ಆಪಾದನೆ ಬರುವಂತ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ. ನೀವು ಮಾಡದೇ ಇಲ್ದಿರುವಂತ ತಪ್ಪಿಗೆ ಬೇರೆಯವರು ತಮ್ಮ ತಪ್ಪನ್ನ ಮುಚ್ಚಾಕೋದಕ್ಕೋಸ್ಕರ ನಿಮ್ಮ ಮೇಲೆ ತಪ್ಪಿನ ಆರೋಪನ ಮಾಡ್ತಿದ್ದಾರೆ, ಮುಂದಕ್ಕೂ ಮಾಡ್ತಾರೆ. ಇಂಥವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಕಣ್ಣಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಡನ್ ಚೇಂಜಸ್ ಬರುವಂತ ಸಾಧ್ಯತೆ ಇದೆ. ಸೊ ಒಂದು ಕೆಲವರಿಗೆ ಮಾತ್ರ ಬ್ರೇಕಪ್ ಆಗುವಂತ ಸಾಧ್ಯತೆ ಇದೆ. ಇನ್ ಕೆಲವರಿಗೆ ಸಡನ್ ಆಗಿ ಒಂದಷ್ಟು ಆರೋಗ್ಯದಲ್ಲಿ ಏರುಪೇರಾಗುವಂತ ಸಾಧ್ಯತೆ ಇದೆ. ಬಟ್ ಹೆಚ್ಚು ಗಾಬರಿ ಪಡುವಂಥದ್ದು ಬೇಡ. ಸಾಕಷ್ಟು ಪಾಸಿಟಿವ್ ಆಗಿ ರಿಸಲ್ಟ್ ಅನ್ನೋದು ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜಸ್ಟ್ ಪಾಸ್ಟ್ ಎನರ್ಜಿನ ರಿಲೀಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ.
ಸೊ 9 ಆಫ್ ಕಪ್ ಎನರ್ಜಿ ನಿಮ್ಮ ವಿಶ್ ಕಮ್ ಟ್ರೂ ಆಗುತ್ತೆ ಅಂತ ಹೇಳ್ತಾ ಇದೆ. ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ನಿಮ್ಗೆ ಸಿಗುತ್ತೆ. ಗ್ರಾಟಿಟ್ಯೂಡ್ ಅಲ್ಲಿ ಇರಿ, ಲಕ್ಸುರಿ ಲೈಫ್ ನಿಮ್ದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಪ್ರೀತಿ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಮತ್ತೆ ಆರೋಗ್ಯದ ವಿಚಾರದಲ್ಲೂ ಕೂಡ ನಿಮ್ಗೆ ಹೆಚ್ಚಿನ ಯಶಸ್ಸು ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದು ಬಿಸ್ನೆಸ್ ಶುರು ಮಾಡ್ಬೇಕು, ಬೇರೆ ಊರಿಗೆ ಹೋಗ್ಬೇಕು, ಪ್ರಯಾಣ ಏನೋ ಒಂದು ಪ್ರೋಗ್ರೆಸ್ ಆಗ್ಬೇಕು, ಆಗುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ರೆ ಇನ್ನೊಂದು 3 ವಾರಗಳು ಕಳೆದ ನಂತರ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಆ ಸಮುದ್ರದಾಚೆಗಿನ ಅವಕಾಶಗಳು ಕೂಡ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಆರೋಗ್ಯನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ತಾಳ್ಮೆಲಿ ಇರಿ, ಕೋಪನ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಒಂದು ಸ್ವಲ್ಪ ಓಲ್ಡ್ ಸ್ಟೈಲ್ ಅಲ್ಲಿ ನೀವು ನಿಮ್ ಲೈಫ್ ಸ್ಟೈಲ್ ಇದ್ರೆ ಒಂಚೂರು ಮಾಡರ್ನ್ ಸ್ಟೈಲಿಗೆ ಬದಲಾಗಿ ಅನ್ನುವಂಥದ್ದು ಇದೆ. ನಿಮ್ಮ ಸೋಲ್ ಪರ್ಪಸ್, ಲೈಫ್ ಪರ್ಪಸ್ ನ ಹುಡುಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ಒಂದು ಅರ್ಥನ ತಗೊಂಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಹೊಸ ಜಾಬ್ ಆಫರ್ ಬರುವಂತ ಸಾಧ್ಯತೆ ಇದೆ. ಮ್ಯಾರೇಜ್ ಆಫರ್ ಬರುವಂತ ಸಾಧ್ಯತೆ ಇದೆ. ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ. ಸೊ ನಿಮ್ಗೆ ಒಂದು ರೀತಿ ಡ್ರೀಮ್ ಕಮ್ ಟ್ರೂ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನೀವೇನ್ ಅನ್ಕೊಂಡಿದ್ರಿ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಆಗತ್ತೆ. ಸ್ವಲ್ಪ ಹೆಚ್ಚಿನ ತಾಳ್ಮೆಯ ಅಗತ್ಯ ಇದೆ ಅಂತ ಹೇಳ್ತಾ ಇದೆ. ಅದೃಷ್ಟ ನಿಮ್ ಜೊತೆ ಇದೆ, ದೇವಿ ಆಶೀರ್ವಾದ ಇದೆ. ಮುಂದಿನ ದಿನಗಳಲ್ಲಿ ಒಬ್ಬ ಯಶಸ್ವಿ ವ್ಯಕ್ತಿಯಾಗಿ ನೀವು ಬದಲಾಗ್ತೀರಾ, ಒಂದು ಸ್ಟಾರ್ಡಮ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಸಾಕಷ್ಟು ವಿಚಾರಗಳಲ್ಲಿ ಏರುಪೇರು ತರ ಇದೆ. ಬಟ್ ನೀವ್ ಅನ್ಕೊಂಡಿದ್ದೆಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ವಿಚಾರಗಳು ನಿಮ್ಗೆ ಸಮಸ್ಯೆ ಮಾಡಿರಬಹುದು. ಆ ಸಮಸ್ಯೆನೆಲ್ಲ ಬಿಟ್ಟಾಕಿ ಮುಂದೆ ಯಾರು ನಿಮಗ್ ತೊಂದರೆ ಮಾಡಿದಾರೋ ಅದು ಅವ್ರಿಗೆ ಗೊತ್ತಾಗಿ ಅವ್ರ ಜೀವನಕ್ಕೆ ಆ ತೊಂದರೆಗಳು ಹೋಗ್ತವೆ. ಸೊ ಅವಾಗ ನಿಮ್ಗೆ ಗೊತ್ತಾಗತ್ತೆ ಇವರೇ ನನ್ಗೆ ಈ ತರ ತೊಂದರೆ ಮಾಡಿದ್ದು ಅನ್ನುವಂಥದ್ದು. ಜೊತೆಗೆ ನೀವು ತೊಂದರೆ ಮಾಡಿದೀರಾ ಅಂತ ಅಪಾರ್ಥ ಮಾಡ್ಕೊಂಡು ನಿಮ್ಗೆ ಯಾರು ತೊಂದರೆ ಮಾಡಿದ್ರೋ ಅವರಿಗೆ ಪಶ್ಚಾತ್ತಾಪ ಪಟ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇಲ್ದಿರಂಗೆ ಕರ್ಮ ರಿಟರ್ನ್ ಆಗಿರುತ್ತೆ. ಇದು ನಂಬಿ ಸತ್ಯ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆಧ್ಯಾತ್ಮಿಕ ಮಾರ್ಗದಲ್ಲೂ ಕೂಡ ಹೆಚ್ಚಿನ ಯಶಸ್ಸು ಇದೆ. ಏನೋ ಒಂದು ರಿನ್ಯೂವಲ್ ಮಾಡ್ಕೊಳ್ಬೇಕು, ಮರ್ತೋಗಿರ್ಬಹುದು ನೀವು, ರಿನ್ಯೂವಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಗಮನ ಇರ್ಲಿ ಓಡಾಡ್ಬೇಕಾದ್ರೆ ಅನ್ನುವಂಥದ್ದು ಇದೆ. ಟೇಕ್ ಆಕ್ಷನ್ ಅಂತ ಇದೆ, ಆಕ್ಷನ್ ತಗೊಳ್ಳಿ, ನೀವು ಅನ್ಕೊಂಡಿರೋದೆಲ್ಲ ಆಗತ್ತೆ. ಸದ್ಯಕ್ಕೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಶನ್ ಮಾಡಿ ಅನ್ನುವಂಥದ್ದು ಇದೆ. ಎಸ್, ನೀವು ಅನ್ಕೊಂಡಿರೋದು ಆಗತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಇಲ್ಲಿ ಕೆಲವರಿಗೆ ನೋ ಅನ್ನುವಂಥದ್ದು ಕೂಡ ಇದೆ. ಇನ್ನೊಂದು ವರ್ಷ ಬೇಕಾಗಬಹುದು, ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ನೀವು ಅನ್ಕೊಂಡಿರುವಂತ ವಿಚಾರಗಳು ಈಡೇರುತ್ತೆ, ಆಸೆಗಳು. ಕೆಲವರಿಗೆ ಕೆಲವು ತಿಂಗಳುಗಳು ಬೇಕಾಗಬಹುದು ಅವರ ಡ್ರೀಮ್ ಕಮ್ ಟ್ರೂ ಆಗ್ಲಿಕ್ಕೆ ಅನ್ನುವಂಥದ್ದು ಇದೆ. ಸೊ ಜೀವನ ಕಲಿಸ್ತಾನೆ ಇರುತ್ತೆ, ಕಲಿತಾನೆ ಇರಿ, ನಿಮ್ ಲೈಫನ್ನ ಬೆಟರ್ ಮಾಡ್ಕೊಳ್ತಾನೆ ಇರಿ. ಮೊದಲನೇದು ಸುರೇಶ್ವರ ಬಂದಿದ್ದಾರೆ. ಸೊ ನಿಮ್ಮೆಲ್ಲ ಪ್ರಾರ್ಥನೆಗಳು ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ನೀವೇನ್ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಅದು ಈಡೇರುತ್ತೆ, ಭಗವಂತ ಕೇಳಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ. ಎರಡನೇದು ಯಾರ ಆಯ್ಕೆ ಮಾಡಿದೀರಾ ಅಥವಾ ಯಾವ್ದನ್ ಬೇಕಾದ್ರೂ ನೋಡಬಹುದು. ಬ್ಲೆಸ್ಸಿಂಗ್ ಆಫ್ ಲಾಂಗ್ ಲೈಫ್ ಅಂತ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ಚಿರಂಜೀವಿ ಭವ ಅನ್ನುವಂಥ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಸೊ ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ಹೆಚ್ಚು ಆಧ್ಯಾತ್ಮಿಕ ಮಾರ್ಗದ ಕಡೆ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಕೆಲವರಿಗೆ ತಾವು ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳು ಈಡೇರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿರೋರಿಗೆ ತುಂಬಾನೇ ನೆಗೆಟಿವಿಟಿ ಆಗಿದೆ. ದೈವ ಬಲನ ಬಂಧಿಸಿದ್ದಾರೆ. ದೈವ ಬಲನ ಬಿಡುಗಡೆ ಮಾಡ್ಕೊಂಡ್ರೆ ನೀವು ಅನ್ಕೊಂಡಿರೋ ಕಾರ್ಯಗಳು ಆಗತ್ತೆ. ಸಾಧ್ಯ ಆದ್ರೆ ಶಿವನ ಒಂದು ಹೋಮನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಜೀವನದಲ್ಲಿ ಮೊದಲ ಗುರು ಯಾರು, ಆ ಗುರುವಿನ ಅನುಗ್ರಹನ ಪಡ್ಕೊಳ್ಳಿ, ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೊತೆ ನೀವು ಕನೆಕ್ಟ್ ಆಗಿ, ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ನೀವು ಕನೆಕ್ಟ್ ಆಗಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಚಂದ್ರಶೇಖರ, ಆದಿಯೋಗಿ, ನಟರಾಜ ಮತ್ತೆ ಬ್ರಹ್ಮಚಾರಿ ಎಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಮಸ್ಕ್ಯುಲಿನ್ ಎನರ್ಜಿ ಹೆಚ್ಚು ಆಕ್ಟಿವ್ ಅಲ್ಲಿ ಇದೆ.
ಅಂತ ಹೇಳ್ತಾ ಇದೆ. ಸೊ ತುಂಬಾ ಗುಡ್ ಲಕ್ ಕೂಡ ನಿಮ್ ಜೀವನದಲ್ಲಿ ಇದೆ. ಜೊತೆಗೆ ನೀವೇನ್ ಕಷ್ಟಪಟ್ಟು ಶ್ರಮ ಹಾಕಿ ಮಾಡಿದ್ರಿ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿಲ್ಲ ಅನ್ಕೊಂಡಿದ್ದೀರಾ. ಸೊ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕಿದೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ದೇವಿ 4 ದೇವ ಇದ್ದಾರೆ ಇಲ್ಲಿ. ಪಂಚಭೂತಗಳು ಕೂಡ ಫೆಮಿನೈನ್ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಾಗಾಗಿ ಯಾರು ಸಿಂಗಲ್ಸ್ ಇದ್ದೀರಾ, ನಿಮ್ಮ ಲೈಫಿಗೆ ಮಿಂಗಲ್ ಆಗೋದಕ್ಕೆ ಒಂದು ಫೆಮಿನೈನ್ ಎನರ್ಜಿ ಬರುತ್ತೆ. ಅಥವಾ ಒಂದು ಮ್ಯಾರೇಜ್ ಆಕಾಂಕ್ಷಿಯಾಗಿದ್ರೆ ನೀವು ಖಂಡಿತವಾಗ್ಲೂ ಮ್ಯಾರೇಜ್ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಇದಿಷ್ಟು ಸೆಜಿಟೇರಿಯಸ್ ಧನಸ್ಸು ರಾಶಿಯವರಿಗೆ ಬಂದಂಥ ವಿಚಾರಗಳು. ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.